ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ನಿಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇವೆ. Dear parents, benefactors, students, alumnus, donors, well-wishers, we thank you for the immense support on this institution. Thank you very much. Every child born into the world is a new thought of God, an ever-fresh and radiant possibility. With this beautiful thought by the famous poet Rabindranath Tagore, we welcome each one of you with full vigor and enthusiasm. Today, we dedicate this wonderful afternoon in celebrating the joy, innocence, and boundless optimism of our wonderful children. A warm good afternoon to all. Here we are to celebrate the 114th Annual Day Cultural Day program. Today is the day when entire school comes together to celebrate the year's successes and achievements. It is a time to reflect on the year's accomplishments and look forward to the future. Dear parents, your presence is treasured. Do watch a child perform on this grand stage. Dear ladies and gentlemen, yes, indeed we have come up for the second time, but with a bang. Come join with us and celebrate this day. A warm welcome to all the distinguished guests on the stage. ಪ್ರಕೃತಿ ಮಾತೆಯ ಸೌಂದರ್ಯದ ಮಡಿಲಲ್ಲಿ ಮೂರ್ತಿವೆತ್ತು ನಿಂತು ಕಳಶಪ್ರಾಯವಾಗಿರುವ ಈ ಶಾಲಾ ಅಂಗಳದಲ್ಲಿ ಉಪಸ್ಥಿತರಿರುವ ಸರ್ವರಿಗೂ ಮಾಗಿಯ ಚಳಿಯ ಸರಿಸಿದ ಭಾಸ್ಕರನ ಶಾಕೋಷ್ಣಭರಿತ ಶುಭ ಮಧ್ಯಾಹ್ನದ ಶುಭಾಶಯಗಳೊಂದಿಗೆ ನಿಮ್ಮೆಲ್ಲರನ್ನು ಆನಂದದಿಂದ ಸ್ವಾಗತಿಸುತ್ತಾ ಕಾರ್ಯಕ್ರಮವನ್ನು ಉಲ್ಲಾಸದಿಂದ ಪ್ರಾರಂಭಿಸುತ್ತೇವೆ. ಪ್ರಾರ್ಥನಾ ನೃತ್ಯಕ್ಕಾಗಿ ಮಕ್ಕಳು ಸಿದ್ಧರಿರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅಗೋಚರ ಶಕ್ತಿಯ ನೆರಳಿನಲ್ಲಿ ನಿಂತ ಮನುಷ್ಯನ ಈ ಜೀವ ಮತ್ತು ಜೀವನ ದೇವರು ದೈವತ್ವವೆಂಬ ಗೋಚರ ಶಕ್ತಿಯಲ್ಲಿ ಲೀನವಾಗಿ ಪ್ರಾರ್ಥನೆಯ ರೂಪದಲ್ಲಿ ಹೊರಹೊಮ್ಮುತ್ತದೆ. ಈ ಶುಭ ಗಳಿಗೆಯಲ್ಲಿ ದೈವತ್ವಕ್ಕೆ ಸಾಕ್ಷಿಯಾಗಿ ಪ್ರಾರ್ಥನೆಯ ಕೀಲಿ ಕೈಯಿಂದ ಕಾರ್ಯಕ್ರಮದ ಬಾಗಿಲನ್ನು ಬಿಚ್ಚುತ್ತಾ ಭಗವಂತನ ಆಶೀರ್ವಾದವು ಅಲೆ ಅಲೆಯಾಗಿ ಹರಿದು ಬರಲಿ ಎಂಬ ಆಶಯದೊಂದಿಗೆ ಪ್ರಾರ್ಥನಾ ನೃತ್ಯಕ್ಕಾಗಿ ಆಹ್ವಾನಿಸುತ್ತೇನೆ. ಸರ್ವೇಶ್ವರನೇ ಸೃಷ್ಟಿಯು ನಿನ್ನದೇ, ಸೃಷ್ಟಿಯ ಒಡಲಿಗೆ ಬಾ. ಸ್ವರ್ಗದ ಒಡೆಯನೇ ಭುವಿಯು ನಿನ್ನದೇ, ಭುವಿಯನ್ನು ಬೆಳಗಲು ಬಾ.
ಸೃಷ್ಟಿಯಳಲಿಗೆ ಧೈರ್ಯ ತುಂಬಿಸಬಾ, ವಿಶ್ವದಂಚಿನ ಸಕಲ ಜನತೆಗೆ ಲೇಸ ಬಯಸಲು ಬಾ. ಜೀವಾತ್ಮನೇ ಪರಮಾತ್ಮನೇ ಪರಂಜ್ಯೋತಿಯೇ, ಈ ಭುವಿಗೆ ವರವಾಗಿ ಬಾ. ಸರ್ವೇಶ್ವರನೇ ಸೃಷ್ಟಿಯು ನಿನ್ನದೇ, ಸೃಷ್ಟಿಯ ಒಡಲಿಗೆ ಬಾ. ಸತ್ಯದ ಅರಿವು ಜ್ಞಾನದ ದಾಹ ಇಲ್ಲದ ಸಂಕುಲಕ್ಕೆ, ಸತ್ಯಾನ್ವೇಷಣೆ ನೈತಿಕ ಪ್ರಜ್ಞೆಯ ಇಚ್ಛಾಶಕ್ತಿ ಕೊಡು. ಹೊಸ ಸಮಾಜದ ನವ ನಿರ್ಮಾಣಕ್ಕೆ ಜೀವಶಿಲ್ಪಿಯೇ ಬಾ. ಮನುಷ್ಯನ ಆತ್ಮ ಬೆಸೆಯಲು ಪವಿತ್ರಾತ್ಮನೇ ಬಾ. ಸತ್ಯಾತ್ಮನೇ ನಿತ್ಯಾತ್ಮನೇ ಆಧ್ಯಾತ್ಮನೇ, ಮನುಕುಲಕ್ಕೆ ವರವಾಗಿ ಬಾ. ಸರ್ವೇಶ್ವರನೇ ಸೃಷ್ಟಿಯು ನಿನ್ನದೇ, ಸೃಷ್ಟಿಯ ಒಡಲಿಗೆ ಬಾ. ಸ್ವರ್ಗದ ಒಡೆಯನೇ ಭುವಿಯು ನಿನ್ನದೇ, ಭುವಿಯನ್ನು ಬೆಳಗಲು ಬಾ. ಈ ಭುವಿ ಬಿರಿದಿದೆ, ಬದುಕಲು ಮಿಡಿದಿದೆ, ಮಿಡಿಸಲು ನೀ ಬಾರ. ಸರ್ವೇಶ್ವರನೇ ಸೃಷ್ಟಿಯು ನಿನ್ನದೇ, ಸೃಷ್ಟಿಯ ಒಡಲಿಗೆ ಬಾ. ನೀನೊಬ್ಬ ಜೊತೆಯಾಗಿ ಜಗವೆಲ್ಲ ಎದುರಾಗಿ, ಭಯವೇನು ಭಯವೇನು ಪ್ರಭುವೆ. ನೀನೊಬ್ಬ ದೂರಾಗಿ ಜಗವೆಲ್ಲ ಹಿತವಾಗಿ, ಸುಖವೇನು ಸುಖವೇನು ಗುರುವೆ. ಈ ಮೂಲ ಮಂತ್ರವನ್ನೇ ತಂತ್ರವನ್ನಾಗಿಸಿ, ಭಗವಂತನ ಭರವಸೆಯ ಬೆಳಕನ್ನು ಬರಸೆಳೆದು, ಅಂತರಂಗದಿಂದ ಹೊರಟ ಶುದ್ಧ ಸೆಲೆಯಿಂದ ಸಂಭ್ರಮದ ಅಲೆ ಎಬ್ಬಿಸಿ, ತಮ್ಮ ಪ್ರಾರ್ಥನಾ ನೃತ್ಯದ ಮೂಲಕ ಚಪ್ಪರ ಹಾಕಿ ತಂಪೆರೆದ ಪ್ರೌಢಶಾಲಾ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಅತಿಥಿಗಳಿಗೆ ನೀಡುವ ಆತಿಥ್ಯ ಕಂಡರಿಯದ ದೇವದೂತರುಗಳಿಗೆ ನೀಡುವ ಔದಾರ್ಯ ಎನ್ನುತ್ತದೆ ದೈವೋಕ್ತಿ. ಇದು ನಮಗೆ ಸತ್ಕಾರ್ಯವೂ ಕೂಡ. ನಮ್ಮ ಕರೆಯೋಣವನ್ನು ಸ್ವೀಕರಿಸಿ ನಮ್ಮ ಮೇಲಿನ ಪ್ರೀತಿಯಿಂದ ಇಲ್ಲಿಗೆ ಆಗಮಿಸಿರುವ ಸರ್ವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುವ ಸುಕಾರ್ಯಕ್ಕಾಗಿ ಶ್ರೀಮತಿ ಸ್ವರೂಪರವರನ್ನು ಆಹ್ವಾನಿಸುತ್ತೇನೆ. ದೀಪ ಬೆಳಗಬೇಕು ಮನೆಯೊಳಗೆ, ಕತ್ತಲಾವರಿಸುವ ಮುನ್ನ. ಜ್ಞಾನದ ಜ್ಯೋತಿ ಬೆಳಗಬೇಕು ಜಗದೊಳಗೆ, ಬೆಳಕು ಮಾಸುವ ಮುನ್ನ ಎಂಬ ಕವಿವಾಣಿಯಂತೆ ದೀಪ ಬೆಳಗೋಣ ಸಭೆಯೊಳಗೆ, ಅದು ಬೆಳದಿಂಗಳ ಬೆಂಗಾವಲಾಗಲಿ ಕಾರ್ಯಕ್ರಮದುದ್ದಕ್ಕೂ ಎಂಬ ಆಶಯದೊಂದಿಗೆ ವೇದಿಕೆಯಲ್ಲಿರುವ ಗಣ್ಯರೆಲ್ಲರೂ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯ ಪವಿತ್ರ ಕಾರ್ಯಕ್ಕೆ ಮುನ್ನಡೆ ಇರಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಓಂ ಜ್ಯೋತಿರ್ಲಿಂಗವೇ, ನಾನು ದೇಹವಾದರೆ ನೀನು ಕಣ್ಣಾಗಿ, ನಾನು ದೀಪವಾದರೆ ನೀನು ಎಣ್ಣೆಯಾಗಿ, ನಾನು ಬತ್ತಿಯಾದರೆ ನೀನು ಬೆಳಕಾಗಿ, ನಾನು ಮನುಷ್ಯನಾದರೆ ನೀನು ನನ್ನ ಮನಸ್ಸಾಗಿ. ಈ ಮೂಲಕ ನಮ್ಮನ್ನು ಅಸತ್ಯದಿಂದ ಸತ್ಯದೆಡೆಗೂ
ಕತ್ತಲೆಯಿಂದ ಬೆಳಕಿನೆಡೆಗೂ ಸಾವಿನಿಂದ ಅಮೃತತ್ವಕ್ಕೂ ನಡೆಸುವವನಾಗು. ಮಾತ್ರವಲ್ಲ, ಸಹಸ್ರಾರು ಬೆಳಕಿನ ಕುಡಿಗಳಾಗಲು ನಮ್ಮನ್ನು ಹರಸುವವನಾಗು. ದೀಪವೂ ನಿನ್ನದೇ, ಗಾಳಿಯೂ ನಿನ್ನದೇ, ಆರದಿರಲಿ ಬೆಳಕು. ಕಡಲು ನಿನ್ನದೇ, ಹಡಗು ನಿನ್ನದೇ, ಮುಳುಗದಿರಲಿ ಬದುಕು. ಬೆಳಕಿದು ಬರೀ ಬೆಳಕಲ್ಲವೋ ಹೃದಯದ ಜ್ಯೋತಿ ಕಣೋ, ಪ್ರಭೆ ಇದು ಬರೀ ಉರಿಯಲ್ಲವೋ ತಮವಳಿಸುವ ಪ್ರೀತಿ ಕಣೋ ಎಂಬ ಹೊನ್ನುಡಿಯೊಂದಿಗೆ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಪ್ರಕಾಶಮಾನವಾದ ಕಳೆಕಟ್ಟುವ ಕಾರ್ಯವನ್ನು ತಮ್ಮ ಹೃದಯವಂತಿಕೆಯಿಂದ ನಡೆಸಿಕೊಟ್ಟ ಗೌರವಾನ್ವಿತರಿಗೆ ಧನ್ಯವಾದಗಳು. ಅತಿಥಿಗಳಿಗೆ ನೀಡುವ ಆತಿಥ್ಯ ಕಂಡರಿಯದ ದೇವದೂತರುಗಳಿಗೆ ನೀಡುವ ಔದಾರ್ಯ ಎನ್ನುತ್ತದೆ ದೈವೋಕ್ತಿ. ಇದು ನಮಗೆ ಸತ್ಕಾರ್ಯವೂ ಕೂಡ. ನಮ್ಮ ಕರೆಯೋಣವನ್ನು ಸ್ವೀಕರಿಸಿ ನಮ್ಮ ಮೇಲಿನ ಪ್ರೀತಿಯಿಂದ ಇಲ್ಲಿಗೆ ಆಗಮಿಸಿರುವ ಸರ್ವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುವ ಸುಕಾರ್ಯಕ್ಕಾಗಿ ಶ್ರೀಮತಿ ಸ್ವರೂಪರವರನ್ನು ಆಹ್ವಾನಿಸುತ್ತೇನೆ. ಸರ್ವರಿಗೂ ಮಧ್ಯಾಹ್ನದ ಶುಭ ನಮನಗಳು. ಜ್ಞಾನದ ಬುಗ್ಗೆ ಹರಿಯುವ ತೊರೆ, ಜ್ಞಾನವು ಹವಳಕ್ಕಿಂತಲೂ ಶ್ರೇಷ್ಠ. ಇಷ್ಟ ವಸ್ತುಗಳೆಲ್ಲವೂ ಅದಕ್ಕೆ ಸಮವಲ್ಲ. ಇಂತಹ ಶ್ರೇಷ್ಠ ಜ್ಞಾನವನ್ನು ಮಕ್ಕಳಿಗೆ ಧಾರೆ ಎರೆಯುತ್ತಾ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ಮಂಜಿನ ನಗರಿ ಮಡಿಕೇರಿಯಲ್ಲಿರುವ ಸಂತ ಜೋಸೆಫರ ಕಾನ್ವೆಂಟಿನ ವಿದ್ಯಾಸಂಸ್ಥೆಯ 114ನೇ ವಾರ್ಷಿಕೋತ್ಸವದ ಸಂಭ್ರಮಾಚರಣೆ ಇಂದು ಇಲ್ಲಿ ಜರುಗುತ್ತಲಿದೆ. ಈ ಸುಸಂದರ್ಭಕ್ಕೆ ಸಾಕ್ಷಿಯಾಗಿರುವ ತಮ್ಮೆಲ್ಲರನ್ನು ಸ್ವಾಗತಿಸುವುದು ನಮ್ಮ ಕರ್ತವ್ಯವಾಗಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವವರು ಮಡಿಕೇರಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಯವರಾದ ಶ್ರೀಯುತ ಡಾಕ್ಟರ್ ದೊಡ್ಡೇಗೌಡ BC ರವರು. ಉತ್ತಮ ವಾಗ್ಮಿ, ಕನ್ನಡ ವಿಷಯದಲ್ಲಿ 8 ಚಿನ್ನದ ಪದಕಗಳನ್ನು ಗಳಿಸಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಪ್ರಥಮ ರ್ಯಾಂಕ್ ಪಡೆದ ಪ್ರತಿಭಾನ್ವಿತರು. ಇವರು ನಮ್ಮ ಶಾಲೆಗೆ ಸರ್ವ ರೀತಿಯಲ್ಲಿಯೂ ಸಹಕಾರವನ್ನು ನೀಡುತ್ತಿದ್ದಾರೆ. ಇವರನ್ನು ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಹಾಗೆಯೇ ನಮ್ಮ ಆಹ್ವಾನಕ್ಕೆ ಮನ್ನಣೆ ನೀಡಿ ಆಗಮಿಸಿರುವ ಅತಿಥಿ ಗಣ್ಯರಾದ ಆತ್ಮೀಯರೂ ಆದ ಶ್ರೀಯುತ ಗುರುರಾಜ್ KP, ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿಗಳು ಮಡಿಕೇರಿ, ಹಾಗೂ ಮುಖ್ಯ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಮೂರ್ನಾಡು, ಇವರಿಗೆ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಕೋರುತ್ತೇನೆ. ಹಾಗೆಯೇ ಶ್ರೀಯುತ ಹರೀಶ್ ACO, ಶಿಕ್ಷಣಾಧಿಕಾರಿಗಳ ಕಚೇರಿ ಮಡಿಕೇರಿ, ಇವರಿಗೂ ಸಂಸ್ಥೆಯ ವತಿಯಿಂದ ಆತ್ಮೀಯವಾದ ಸ್ವಾಗತ. ಹಾಗೆಯೇ ಉಪಸ್ಥಿತರಿರುವ ಜಿಲ್ಲಾ ಪಂಚಾಯತ್ ಚೀಫ್ ಅಕೌಂಟ್ ಆಫೀಸರ್ ಆಗಿರುವಂತಹ ಶ್ರೀಯುತ ಜಿಯಾವುಲ್ಲಾ ಖಾನ್, ಇವರಿಗೂ ಕೂಡ ನಮ್ಮ ಶಿಕ್ಷಣ ಸಂಸ್ಥೆಯ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ನಮ್ಮ ಆಹ್ವಾನದ ಮೇರೆಗೆ ಆಗಮಿಸಿರುವಂತಹ BRP ಅವರಾದ ಶ್ರೀಮತಿ ಮಂಜುಳಾರವರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಹಾಗೆಯೇ CRP ಅವರಾದ ಶ್ರೀಮತಿ ಶ್ರುತಿ, ಇವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಕಡಗದಾಳು CRP ಅವರಾದ ಶ್ರೀಮತಿ ನಿಶಾ PC, ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ.
ನಮ್ಮ ಸಂತ ಜೋಸೆಫರ ವಿದ್ಯಾಸಂಸ್ಥೆಯ ಕನ್ನಡ ಮಾಧ್ಯಮ ವಿಭಾಗದಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿ ಪ್ರಸ್ತುತ ನಮ್ಮ ವಿದ್ಯಾಸಂಸ್ಥೆಯ ಸಂಚಾಲಕರಾಗಿರುವ ಗೌರವಾನ್ವಿತ ಸಿಸ್ಟರ್ ಲೂರ್ದ್ ಮೇರಿರವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ನಿಷ್ಠೆ, ಶಿಸ್ತು, ಕ್ರಮಬದ್ಧತೆಯೊಂದಿಗೆ ಏಕಕಾಲದಲ್ಲಿ ಹಲವು ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಿರುವ ಇಂದಿನ ಸಂಭ್ರಮಾಚರಣೆಯ ಮುಖ್ಯ ರೂವಾರಿಗಳಾದ ನಮ್ಮ ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿರುವ ಗೌರವಾನ್ವಿತ ಸಿಸ್ಟರ್ ರೋಸಾ ಮೆಂಡೋನ್ಜಾ ರವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಉಪಸ್ಥಿತರಿರುವ ನಮ್ಮ ಸಂಸ್ಥೆಯ ಎಲ್ಲ ವಿಭಾಗಗಳ ಮುಖ್ಯಸ್ಥರಿಗೂ, ಎಲ್ಲ ಸಿಸ್ಟರ್ಸ್ ರವರಿಗೂ, ಶಿಕ್ಷಕ ಶಿಕ್ಷಕೇತರ ವೃಂದದವರಿಗೂ, ವಿದ್ಯಾರ್ಥಿಗಳ ಸರ್ವಾಂಗೀಣ ಬೆಳವಣಿಗೆಯ ಪ್ರತಿ ಹಂತದಲ್ಲೂ ಸಹಕಾರ ನೀಡುತ್ತಿರುವ ಆತ್ಮೀಯ ಪೋಷಕ ಬಾಂಧವರಿಗೂ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವ ಎಲ್ಲ ಶಿಕ್ಷಕ ಶಿಕ್ಷಕೇತರ ವೃಂದದವರಿಗೂ, ಹಳೆಯ ವಿದ್ಯಾರ್ಥಿ ಸಂಘದ ಸದಸ್ಯರಿಗೂ, ಮಡಿಕೇರಿ ನಗರದ ವಿವಿಧ ಶಾಲಾ ಕಾಲೇಜುಗಳಿಂದ ಆಗಮಿಸಿರುವ ಶಿಕ್ಷಕ ಮಿತ್ರರಿಗೂ, ವಿದ್ಯಾರ್ಥಿಗಳಿಗೂ, ಮಾಧ್ಯಮ ಮಿತ್ರರಿಗೂ, ಸಾರ್ವಜನಿಕರಿಗೂ, ಈ ಮೈದಾನದಲ್ಲಿ ಸೇರಿ ಬಂದಿರುವ ಪ್ರತಿಯೋರ್ವರಿಗೂ ಸಂಸ್ಥೆಯ ಪರವಾಗಿ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ನಾವು ಯೋಚಿಸುವುದಕ್ಕಿಂತಲೂ ಗ್ರಹಿಸುವುದಕ್ಕಿಂತಲೂ ಅತ್ಯಧಿಕವಾದುದನ್ನು ಮಾಡಲು ಶಕ್ತನಾದ ದೇವರ ಕರಗಳಿಗೆ ಮುಂದಿನ ಕಾರ್ಯಕ್ರಮವನ್ನು ಸಮರ್ಪಿಸುತ್ತಾ ಈ ನನ್ನ ಸ್ವಾಗತ ಕಾರ್ಯವನ್ನು ಮುಕ್ತಾಯಗೊಳಿಸುತ್ತೇನೆ. Thank you, Mrs. Swarupa, for the warm welcome. Your way of welcoming has warmed our hearts. Welcome you too. ಸರಳ ಜೀವನ, ಉದಾತ್ತ ಚಿಂತನದ ಮೂಲಕ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮ ಪಾಲಿನ ಕರ್ತವ್ಯವನ್ನು ಹೊತ್ತೊತ್ತಿಗೆ ನೀಡಲು ಶಕ್ತಿ ಮೀರಿ ಶ್ರಮಿಸುತ್ತಿರುವ ಈ ದಿನದ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡು ಕಾರ್ಯಕ್ರಮದ ಪ್ರಧಾನವರ್ತಿಯಾದ ಡಾಕ್ಟರ್ ದೊಡ್ಡೇಗೌಡ ಬಿಸಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಡಿಕೇರಿ ಇವರನ್ನು ತಮ್ಮ ಚೆನ್ನುಡಿಗಾಗಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ರಿಗೂ ನಮಸ್ಕಾರ. ಸಂತ ಜೋಸೆಫರ ವಿದ್ಯಾಸಂಸ್ಥೆಯ ವಾರ್ಷಿಕೋತ್ಸವ ಸಮಾರಂಭದ ವೇದಿಕೆಯಲ್ಲಿರುವ ಎಲ್ಲ ಹಿರಿಯರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಪೋಷಕ ಬಂಧುಗಳೇ, ವಿದ್ಯಾರ್ಥಿಗಳೇ, ಈ ಸಂಸ್ಥೆಯ ಎಲ್ಲ ಶಿಕ್ಷಕ ಬಂಧುಗಳೇ, ಎಲ್ಲ ಆತ್ಮೀಯರೇ, ಕಾರ್ಯಕ್ರಮವನ್ನು ನೋಡುವ, ಸಂತೋಷ ಪಡುವ ತವಕದಲ್ಲಿದ್ದೀರಿ. ಭಾಷಣ ಮಾಡುವ ಸಂದರ್ಭ ಇದಲ್ಲ. ಆದರೂ ನಿಮ್ಮನ್ನು ನೋಡ್ತಾ ಇದ್ದಾಗ ಒಂದೆರಡು ಮಾತುಗಳನ್ನು ಹಂಚ್ಕೋಬೇಕು ಅಂಥೇಳಿ ಅನ್ನಿಸ್ತದೆ. ಸಂಸ್ಕೃತದಲ್ಲಿ ಒಂದು ಉಕ್ತಿ ಹೀಗಿದೆ, ಸಾ ವಿದ್ಯಾಯ ವಿಮುಕ್ತಯೇ ಅಂಥೇಳಿ. ವಿದ್ಯೆಯಿಂದಲೇ ವಿಮುಕ್ತಿ ಅಂತ. ಮನುಷ್ಯನ ಜೀವನದ ವಿಮುಕ್ತಿ ಸಾಧ್ಯ ಆಗಬೇಕು ಅಂದರೆ ಅದು ವಿದ್ಯೆಯಿಂದ ಮಾತ್ರ ಸಾಧ್ಯ. ಹಾಗಾಗಿ ಜಗತ್ತಿನಲ್ಲಿ ವಿದ್ಯೆಗಿಂತ ಬಹಳ ದೊಡ್ಡ ಸಂಪತ್ತು ಯಾವುದೂ ಕೂಡ ಇಲ್ಲ. ಇಂತಹ ವಿದ್ಯೆಯನ್ನು ಕೊಡುವ ಕಾಯಕವನ್ನು ಈ ಸಂತ ಜೋಸೆಫರ ಸಂಸ್ಥೆಗಳು ಬಹಳ ಹಿಂದಿನಿಂದಲೂ ಅತ್ಯಂತ ಪ್ರೀತಿ ಮತ್ತು ಶ್ರದ್ಧೆಯಿಂದ ಮಾಡ್ಕೊಂಡು ಬಂದಿದ್ದಾವೆ. ಈ ವಿದ್ಯೆ ಜೊತೆಯಲ್ಲಿ ಮಕ್ಕಳಲ್ಲಿ ಸಹೋದರತ್ವ, ಸೇವಾ ಮನೋಭಾವ, ಪ್ರೀತಿ, ಗೌರವ ಇಂಥ ಮೌಲ್ಯಗಳನ್ನು ಬೆಳೆಸ್ತಕ್ಕಂಥ ಮಹತ್ವದ ಜವಾಬ್ದಾರಿಗಳನ್ನು ಈ ಸಂಸ್ಥೆಗಳು ಹಿಂದಿನಿಂದಲೂ ನಿರ್ವಹಿಸ್ಕೊಂಡು ಬಂದಿದ್ದಾವೆ. ಎಲ್ಲ ಆತ್ಮೀಯ ಪೋಷಕ ಬಂಧುಗಳೇ, ಇವತ್ತು ಮಕ್ಕಳನ್ನು ಸಾಕುವುದು, ಅವರಿಗೆ ವಿದ್ಯೆಯನ್ನು ಕೊಡುವುದು ಸವಾಲಿನ ಸಂದರ್ಭ ಆಗ್ತಾ ಇದೆ.
ಯಾಕೆ ಅಂದರೆ ಆಧುನಿಕ ಈ ಪರಿಸ್ಥಿತಿಯಲ್ಲಿ ಅವರಿಗೆ ಸಿಗ್ತಾ ಇರುವಂಥ ಏನು ಎಲೆಕ್ಟ್ರಾನಿಕ್ ವಸ್ತುಗಳಾದಂಥ ಈ ಮೊಬೈಲ್ ಆಗ್ಬೋದು, ಅವರಿಗೆ ಟಿ ವಿ, ಇಂಟರ್ನೆಟ್, ಈ ಸೌಲಭ್ಯಗಳು ಹೆಚ್ಚೆಚ್ಚು ಸಿಗ್ತಾ ಹೋದ ಹಾಗೆಲ್ಲ ಅವುಗಳಿಂದ ಅನಾನುಕೂಲ ಕೂಡ ಜಾಸ್ತಿ ಆಗ್ತಾ ಇದೆ. ವಾಸ್ತವವಾಗಿ ಮಕ್ಕಳು ಅದನ್ನು ಒಳ್ಳೆಯ ಉದ್ದೇಶಕ್ಕಾಗಿ ಬಳಸಬೇಕಾಗಿತ್ತು. ಹೆಚ್ಚಿನ ಸಂದರ್ಭಗಳಲ್ಲಿ ಅದನ್ನು ಗೇಮ್ಗಳ ಆಡ್ತಾ ಅಥವಾ ಬೇರೆ ಇನ್ಯಾವುದೋ ವಿಚಾರಗಳಿಗೂ ಬಳಸಬಹುದಾದ ಸಾಧ್ಯತೆ ಇರ್ತದೆ. ಅದರಿಂದ ಹಾನಿಯಾಗುವ ಸಂದರ್ಭ ಇರ್ತವೆ. ಇದನ್ನು ಪೋಷಕರು ಸ್ವಲ್ಪ ಗಮನಿಸಬೇಕಾದ ಅವಶ್ಯಕತೆ ಇದೆ. ಹಾಗೆಯೇ ವಿದ್ಯಾರ್ಥಿಗಳು ಶಾಲೆಗೆ ಹೋದಾಗ ಅವರು ಒಂದು 8 ಗಂಟೆ ಶಾಲೆಯಲ್ಲಿ ಇರ್ತಾರೆ. ಇನ್ನು 16 ಗಂಟೆ ಆ ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ದಾರೆ, ಯಾರ ಸಹವಾಸದಲ್ಲಿದ್ದಾರೆ, ಏನು ಚಟುವಟಿಕೆ ಮಾಡ್ತಾರೆ ಅನ್ನೋದನ್ನು ಗಮನಿಸುವಂಥದ್ದು, ಅವರ ನಡವಳಿಕೆಗಳನ್ನು ರೂಪಿಸುವಂಥದ್ದು ಮನೆಯಲ್ಲಿ ಪೋಷಕರ ಮಹತ್ವದ ಜವಾಬ್ದಾರಿ. ಇದನ್ನು ಯಾರೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಎಲ್ಲವನ್ನೂ ಶಾಲೆ ಮಾಡಲಿ, ಎಲ್ಲವೂ ಪೂರ್ತಿ ಶಾಲೆಯಿಂದಲೇ ಸಾಧ್ಯ ಅನ್ನುವ ಆಲೋಚನೆಗಳನ್ನು ಕೂಡ ಪೋಷಕರು ಬಿಡಬೇಕಾಗ್ತದೆ. ಪೋಷಕರ ಕರ್ತವ್ಯ ಜವಾಬ್ದಾರಿಗಳನ್ನು ನಾವು ನಿರ್ವಹಿಸೋದು ಭಾಳ ಮುಖ್ಯ ಆಗ್ತದೆ. ಮುಖ್ಯವಾಗಿ ಏನಾಗ್ತಾ ಇದೆ ಅಂದರೆ, ಹಿಂದೆ ಎಲ್ಲ ಮನೆಯಲ್ಲಿ ಅಜ್ಜಿ ತಾತಂದಿರು ಇರ್ತಿದ್ರು. ಅವರು ಮೊಮ್ಮಕ್ಕಳ ಜವಾಬ್ದಾರಿಯನ್ನು ನೋಡ್ತಾ ಇದ್ದರು. ಅವರು ಮೊಮ್ಮಕ್ಕಳಿಗೆ ಪ್ರೀತಿಯಿಂದ ತಿಳುವಳಿಕೆ ಹೇಳುವಂಥದ್ದು, ಅವ್ರನ್ನ ಸರಿದಾರಿಯಲ್ಲಿ ನಡೆಸುವ, ಅವರ ವ್ಯಕ್ತಿತ್ವ ರೂಪಿಸುವ ಕೆಲಸವನ್ನು ಮಾಡ್ತಾಯಿದ್ರು. ಆದರೆ ಇತ್ತೀಚೆಗೆ ನಾವು ಅವ್ರ ಕಡೆ ಗಮನ ಹರಿಸೋದು ಕಡಿಮೆಯಾಗಿದೆ. ವಯಸ್ಸಾದವ್ರ ಕಡೆ ಇನ್ನು ಮಕ್ಕಳಂತೂ ಅವ್ರನ್ನ ತಿರುಗಿಯೇ ನೋಡೋದಿಲ್ಲ. ಈ ಅಜ್ಜ ಅಜ್ಜಿಯರೊಂದಿಗೆ ಮೊಮ್ಮಕ್ಕಳಿಗಿದ್ದ ಸಂಬಂಧ, ಬಾಂಧವ್ಯ ಅವರಲ್ಲಿ ಎಷ್ಟೋ ಮಹತ್ವದ ವ್ಯಕ್ತಿತ್ವದ ರೂಪಿಸುವಿಕೆಗೆ ಸಾಧ್ಯ ಆಗ್ತಾ ಇತ್ತು.